ಅಯೋಧ್ಯೆಯಲ್ಲಿ ರಾಮಮಂದಿರ ಕಣ್ತುಂಬಿಕೊಳ್ಳೋದಕ್ಕೆ ಶತಕೋಟಿ ಭಕ್ತಗಣ ಕಾದು ಕುಳಿತಿದೆ. ಇದೇ ಹೊತ್ತಲ್ಲಿ ತುಮಕೂರಿನ ನಾಮದ ಚಿಲುಮೆಗೂ ಶ್ರೀರಾಮನಿಗೂ ನಂಟು ಇರೋದು ಮತ್ತಷ್ಟು ಸಂತಸಕ್ಕೆ ಕಾರಣವಾಗಿದೆ. ಶ್ರೀರಾಮ ವನವಾಸದ ಸಂದರ್ಭದಲ್ಲಿ ಸೀತೆ ಲಕ್ಷ್ಮಣ ಜೊತೆ ನಾಮದ ಚಿಲುಮೆ ಅರಣ್ಯ ಪ್ರದೇಶಕ್ಕೆ ಬಂದಿದ್ದರು. ಈ ವೇಳೆ ಹಣೆಗೆ ತಿಲಕವಿಡೋದಕ್ಕೆ ನೀರು ಹುಡುಕಿದ ರಾಮ ಬಂಡೆಗೆ ಬಾಣ ಬಿಟ್ಟು ನೀರು ತರಿಸಿದ್ದ. ರಾಮನ ಬಾಣದ ಹೊಡೆತಕ್ಕೆ ಬಂಡೆಯಿಂದ ನೀರು ಚಿಮ್ಮಿದ ಬಗ್ಗೆ ಪ್ರತೀತಿ ಇದೆ. ನೀರಿನ ಬುಗ್ಗೆ ಚಿಮ್ಮಿದ ಪ್ರತೀತಿ ಇದ್ದು ಈಗಲೂ ಇಲ್ಲಿ ಬಂಡೆಯಿಂದ ನೀರು ಬರೋದನ್ನು ಕಾಣಬಹುದಾಗಿದೆ. ಈ ಬಗ್ಗೆ ನಮ್ಮ ತುಮಕೂರಿನ ಪ್ರತಿನಿಧಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ನೋಡೋಣ ಬನ್ನಿ. ಇದೇ ತಿಂಗಳ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಏನು ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಸಾಕಷ್ಟು ಭಾರತದ ಭಕ್ತಗಣ ಕಾದು ನಿಂತಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈ ರಾಮ ಮತ್ತು ಸೀತೆ ಲಕ್ಷ್ಮಣ ತುಮಕೂರು ಕೂಡ ಬಂದು ಹೋಗಿರುವಂಥ ಕುರು ಕೂಡ ಇರುವಂಥದ್ದು. ನಾವೀಗ ಆ ಸ್ಥಳದಲ್ಲಿ ಇರುವಂಥದ್ದು ನಾವು ನೋಡ್ಬೋದಾಗಿದೆ. ಇದು ಪ್ರಸಿದ್ಧ ನಾಮದ ಚಿಲ್ಮೆ ಅಂತೇಳಿ ಏನು ಫೇಮಸ್ ಆಗಿರುವಂಥದ್ದು. ಇಲ್ಲಿ ಏನು ಒಂದು ಶ್ರೀರಾಮ ಲಕ್ಷ್ಮಣ ಸೀತೆ ಏನು ಇವರೆಲ್ಲರೂ ಕೂಡ ಬಂದು ಕೆಲಕಾಲ ವನವಾಸ ಕೂಡ ಅನುಭವಿಸೋದ್ರಿಂದ ಕೂಡ ಒಂದು ಪ್ರತೀತಿ ಕೂಡ ಇರುವಂಥದ್ದು. ಏನು ಒಂದು ದಿನ ಹೀಗೆ ಬಂಡೆ ಮೇಲೆ ಕುಳಿತಾ ಇರಬೇಕಾದ್ರೆ ಏನು ರಾಮ ಆ ಕುಳಿತಿದ್ದಂಥ ಸಂದರ್ಭದಲ್ಲಿ ಹಣೆಗೆ ತಿಲಕ ಇಡುವ ಸಂದರ್ಭ ಕೂಡ ಬರ್ತದೆ. ಈ ಸಂದರ್ಭದಲ್ಲಿ ನೀರಿಗಾಗಿ ಸುತ್ತಲೂ ಕೂಡ ನೋಡ್ತಾರೆ, ಆದರೆ ನೀರು ಎಲ್ಲೂ ಕೂಡ ಸಿಗೋದಿಲ್ಲ. ಅಂದರೆ ಸುತ್ತಮುತ್ತಲೂ ಏನು ದಟ್ಟವಾದ ಅರಣ್ಯ ಪ್ರದೇಶ ಇರೋದ್ರಿಂದ ಮತ್ತು ಬಂಡೆ ಕೂಡ ಇರೋದ್ರಿಂದ ಎಲ್ಲೂ ಕೂಡ ನೀರು ಸಿಗಲ್ಲ. ಹೀಗಾಗಿ ಸ್ಥಳದಲ್ಲೇ ಕುಳಿತಂಥ ಸಂದರ್ಭದಲ್ಲಿ ಆ ಒಂದು ಏನು ಬಂಡೆ ಮೇಲೆ ಬಾಣ ಕೂಡ ಏನು ರಾಮ ಹೂಡ್ತಾರೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಏನು ಬಾಣ ಬಿಟ್ಟಂಥ ಸಂದರ್ಭದಲ್ಲಿ ಆ ಬಂಡೆಯ ಒಳವಕ್ಕೂ ಏನು ಒಂದು ಬಾಣ ಬಂಡೆಯ ಒಳವಕ್ಕೂ ರಂಧ್ರವಾಗಿ ನೀರಿನ ಆ ಬುಗ್ಗೆ ಚಿಮ್ಮುತ್ತೆ ಅನ್ನೋದು ಕೂಡ ಒಂದು ಪ್ರತೀತಿ ಕೂಡ ಇರುವಂಥದ್ದು. ಅಂದರೆ ನೀರಿನ ಬುಗ್ಗೆ ಒಳಗಡೆ ಬರುತ್ತೆ ಅಂತ ಹೇಳ್ಬೋದು. ಈಗ ನಾವು ಆ ಸ್ಥಳದಲ್ಲಿ ನೋಡ್ಬೋದಾಗಿದೆ. ಇವತ್ತು ಕೂಡ ಆ ನೀರು ಏನು ಒಂದು ನೀರಿನ ಬುಗ್ಗೆ ಇವತ್ತು ಕೂಡ ಒಳಗಡೆ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಬಂಡೆ ಮೇಲಿನ ರಂಧ್ರ ಏನು ಆ ಒಂದು ಪ್ರತೀತಿ ಇದೆ. ಇವತ್ತು ಕೂಡ ಆ ಒಂದು ಕಣ್ಣಾರೆ ನಾವು ನೋಡ್ಬೋದಾಗಿದೆ. ಸಾಕಷ್ಟು ಭಕ್ತಗಣ ಇವತ್ತು ಪ್ರತಿನಿತ್ಯ ಏನು ಇಲ್ಲಿಗೆ ಬಂದು ಹೋಗಿ ಅದನ್ನು ದರ್ಶನ ಕೂಡ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಆ ಒಂದು ನೀರನ್ನು ಇವತ್ತು ಕೂಡ ಒಂದು ಏನು ತೀರ್ಥ ಅನ್ನೋದು ಕೂಡ ಇಲ್ಲಿ ಏನು ಭಕ್ತಗಣ ಭಾವಿಸಿದೆ ಅಂತ ಹೇಳ್ಬೋದು. ಇದು ತುಮಕೂರು ಜನತೆ ಜೊತೆಗೆ ಏನು ಸುತ್ತಮುತ್ತ ಜಿಲ್ಲೆಗಳಾಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳ ಭಕ್ತರು ಕೂಡ ಇಲ್ಲಿಗೆ ಆಗಾಗ ಬಂದು ಹೋಗುವಂಥ ಸಂದರ್ಭ ಕೂಡ ಈಗಲೂ ಕೂಡ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಸುತ್ತಮುತ್ತಲೂ ಕೂಡ ಇವತ್ತು ಒಂದು ಏನು ದಟ್ಟವಾದ ಅರಣ್ಯ ಪ್ರದೇಶ ಇದೆ ಮತ್ತು ಸಾಕಷ್ಟು ಒಂದು ಪ್ರವಾಸಿಗರು ಕೂಡ ಬರ್ತಾರೆ. ಇದು ಇಲ್ಲಿ ಒಂದು ಜಿಂಕೆವನ ಅನ್ನೋದು ಕೂಡ ಒಂದು ಪ್ರಖ್ಯಾತಿಗೊಂಡಿರುವಂಥದ್ದು. ಏನು ಆ ಸಂದರ್ಭದಲ್ಲಿ ಸೀತೆ ರಾಮ ಲಕ್ಷ್ಮಣ ಬಂದಂಥ ಸಂದರ್ಭದಲ್ಲಿ ಜಿಂಕೆಗಳು ಕೂಡ ಇರ್ತದೆ ಮತ್ತು ಸುತ್ತಮುತ್ತಲು ಕಾಡು ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಹಣೆಗೆ ಒಂದು ತಿಲಕ ಇಡುವಂಥ ಸಂದರ್ಭದಲ್ಲಿ ನೀರು ಕೂಡ ಬೇಕಾಗುತ್ತೆ. ಹೀಗಾಗಿ ರಾಮ ಆ ನೀರಿಗೋಸ್ಕರ ಒಂದು ಬಂಡೆ ಮೇಲಿನ ಬಾಣನ ಬಿಟ್ಟು ಆ ಒಂದು ನೀರನ್ನು ಒಳಗಡೆ ತೆಗೆದಿರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಇವತ್ತು ಎಂಥ ಬರಗಾಲ ಸಂದರ್ಭದಲ್ಲಿ ಅಂದರೆ ವರ್ಷವಿಡೀ 365 ದಿನಗಳ ಕಾಲ ಕೂಡ ಈ ಒಂದು ನೀರು ಬರ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಈಗ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಈಗಲೂ ಕೂಡ ನೀರು ಬರ್ತಾನೆ ಇದೆ. ಏನು ಒಂದು ವೇಳೆ ಮಳೆ ಏನಾದರೂ ಹೆಚ್ಚಾದರೆ ಆ ಒಂದು ಏನು ಆ ಒಂದು ರಭಸ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಈ ಒಂದು ನೀರಿನ ಏನು ಸೆಳೆತ ಇಂಥ ಕಾಮನ್ ಆಗಿ ಒಂದು ನೀರು ಪ್ರತಿನಿತ್ಯ ಬರ್ತಾನೆ ಅಂತ ಹೇಳ್ಬೋದು. ಇದು ಈ ಒಂದು ನೀರನ್ನು ಈ ಭಕ್ತರು ಸಾಕಷ್ಟು ಒಂದು ನಮ್ಮ ಈ ಒಂದು ಭೂಮಿಯ ಜನರು ಕೂಡ ಈ ಒಂದು ತೀರ್ಥ ಅನ್ನೋದು ಭಾವಿಸಿ ಆ ತೀರ್ಥನ ಮೇಲೆ ಹಾಕೋದಕ್ಕೂ ಕೂಡ ಇದು ಪ್ರೋಕ್ಷಣೆ ಮಾಡುವಂಥದ್ದು ಕೂಡ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆ ಈ ರಾಮ ಮತ್ತು ಸೀತೆ ಲಕ್ಷ್ಮಣ ಒಂದು ತುಮಕೂರಿಗೆ ಬಂದು ಹೋಗುವಂಥ ಇತಿಹಾಸ ಕೂಡ ಸಾಕಷ್ಟು ಇಲ್ಲಿ ಇರುವಂಥದ್ದು. ಈ ಒಂದು ರಾಮ ಲಕ್ಷ್ಮಣ ಸೀತೆ ಇಲ್ಲಿ ಬಂದಿರುವಂಥದ್ದು ಕೂಡ ನಮ್ಮ ಈ ಕಲ್ಪತರು ಭೂಮಿಯ ಸುದೈವ ಅಂತ ಹೇಳ್ಬೋದು. ಮತ್ತು ಇಲ್ಲಿನ ಕರ್ನಾಟಕ ಜನತೆ ಸುದೈವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿವಿ9 ತುಮಕೂರು.